ಇನ್ನು ಬಜೆಟ್ ಅಧಿವೇಶನಕ್ಕೆ ಶಾಸಕರು ಕೈಕೊಡುವ ಗುಮಾನಿ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಸಚಿವರು ಮತ್ತು ನಾಯಕರಿಗೆ ಸಿದ್ದರಾಮಯ್ಯ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಕಾಂಗ್ರೆಸ್ ಸಚಿವರು ನಾಯಕರಿಗೆ ಆಹ್ವಾನವನ್ನು ನೀಡಲಾಗಿದೆ. ಆಪರೇಷನ್ ಕಮಲಕ್ಕೆ ಕೌಂಟರ್ ಪ್ಲಾನ್ ರೂಪಿಸುವ ಬಗ್ಗೆ ಚರ್ಚೆ ನಡೆಸಲಾಗುತ್ತೆ. ಶಾಸಕರ ವಿಶ್ವಾಸ ಗಳಿಸಲು ಸಮನ್ವಯ ಸಮಿತಿ ಅಧ್ಯಕ್ಷ ಸಿದ್ದರಾಮಯ್ಯ ಈ ರೀತಿ ಪ್ಲಾನ್ ಮಾಡ್ತಾ ಇದ್ದಾರೆ. ಅಧಿವೇಶನದ ಚರ್ಚಾ ವಿಚಾರಗಳ ಬಗ್ಗೆ ಕೂಡ ಇಲ್ಲಿ ಚರ್ಚೆ ನಡೆಸಿ ಒಂದು ನಿರ್ಣಯಕ್ಕೆ ಬರುವಂತಹ ಸಾಧ್ಯತೆ ಇದೆ. ಕಾವೇರಿ ನಿವಾಸದಲ್ಲಿ ಕಾಂಗ್ರೆಸ್ ಸಚಿವರು ನಾಯಕರಿಗೆ ಸಿದ್ದರಾಮಯ್ಯ ಔತಣಕೂಟವನ್ನು ಆಯೋಜನೆ ಮಾಡಿರುವಂಥದ್ದು. ಬಹಳ ಔತಣಕೂಟಗಳ ಪರ್ವನೇ ನಡೀತಾ ಇದೆ ಇಲ್ಲಿ. ಮತ್ತೊಂದು ಕಡೆ ಪರಮೇಶ್ವರ್ ನಿವಾಸದಲ್ಲೂ ಕೂಡ ಬಜೆಟ್ನ ದಿನವೇ ಔತಣಕೂಟವನ್ನು ಏರ್ಪಡಿಸೋಕೆ ಇಲ್ಲಿ ಚಿಂತನೆ ನಡೆದಿದೆ. ಈ ನಡುವೆ ಸಿದ್ದರಾಮಯ್ಯ ಅವರು ಕೂಡ ಔತಣಕೂಟವನ್ನು ನಡೆಸೋಕೆ ಮುಂದಾಗಿದ್ದಾರೆ. ಕಾವೇರಿ ನಿವಾಸದಲ್ಲಿ ಇಲ್ಲಿ ಕಾಂಗ್ರೆಸ್ನ ಸಚಿವರು ಮತ್ತು ನಾಯಕರ ಔತಣಕೂಟ ನಡೆಸಿ ಚರ್ಚೆ ನಡೆಸೋಕೆ ಈ ಬಜೆಟ್ ಅಧಿವೇಶನದಲ್ಲಿ ಯಾವ ರೀತಿ ನಡ್ಕೋಬೇಕು, ಆಪರೇಷನ್ ಕಮಲಕ್ಕೆ ಕೌಂಟರ್ ಪ್ಲಾನ್ ಏನು ಮಾಡಬೇಕು, ಎಲ್ಲದಕ್ಕೆ ಸಂಬಂಧಪಟ್ಟ ಹಾಗೆ ಸಿದ್ದರಾಮಯ್ಯ ಚರ್ಚೆ ನಡೆಸ್ತಾರೆ ಅನ್ನುವಂತಹ ಮಾಹಿತಿ ಈಗ ಸಿಗ್ತಾ ಇದೆ. ಸಿದ್ದರಾಮಯ್ಯ ಔತಣಕೂಟವನ್ನು ಏರ್ಪಡಿಸಿದ್ದಾರೆ ಅನ್ನುವಂತಹ ಮಾಹಿತಿ. ಇನ್ನೆರಡೇ ದಿನ ಇರುವಂಥದ್ದು ಬಜೆಟ್ ಅಧಿವೇಶನ ಶುರುವಾಗೋಕೆ. ಈ ಎಲ್ಲ 6-7 ತಿಂಗಳ ಏನು ಆಪರೇಷನ್ ಕಮಲದ ಸರ್ಕಸ್ ಸರ್ಕಾರ ಉಳಿಯುತ್ತಾ ಬೀಳುತ್ತಾ ಅನ್ನುವಂಥದ್ದೆಲ್ಲವೂ ಕೂಡ ಒಂದು ಕ್ಲೈಮ್ಯಾಕ್ಸ್ ರೀಚ್ ಆಗುವ ನಿರೀಕ್ಷೆ ಇದೆ. ಅಂತಿಮ ಹಂತಕ್ಕೆ ಬರುವಂತಹ ನಿರೀಕ್ಷೆ ಇದೆ. ಮಾಡು ಇಲ್ಲವೇ ಮಡಿ ಹೋರಾಟಕ್ಕೆ ಅತೃಪ್ತರು ಮುಂದಾಗಿದ್ದಾರೆ ಎನ್ನುವಂತಹ ಮಾಹಿತಿಗಳ ಬೆನ್ನಲ್ಲೇ ಇದೀಗ ಸಿದ್ದರಾಮಯ್ಯ ಔತಣಕೂಟವನ್ನು ಏರ್ಪಡಿಸಿದ್ದಾರೆ. ಕಾವೇರಿ ನಿವಾಸದಲ್ಲಿ ಭೋಜನಾ ಕೂಟವನ್ನು ಏರ್ಪಡಿಸಲಾಗಿದೆ. ತಾವು ದಯಮಾಡಿ ಆಗಮಿಸಬೇಕು ಅಂತ ಮನವಿ ಮಾಡ್ತೀವಿ ಅಂತ ಅವ್ರ ಲೆಟರ್ ಹೆಡ್ನಲ್ಲಿ ಅದನ್ನು ಆಹ್ವಾನವನ್ನು ನೀಡಿರುವುದನ್ನು ಕೂಡ ನಾವಿಲ್ಲಿ ಗಮನಿಸ್ತಾ ಇದ್ದೀವಿ. ನಮ್ಮ ಕಾಂಗ್ರೆಸ್ ಪಕ್ಷದ ಸಚಿವರಿಗೆ ದಿನಾಂಕ 5 ನಾಳೆ ಮಂಗಳವಾರ ಸಂಜೆ 7 ಗಂಟೆಗೆ ಔತಣಕೂಟವನ್ನು ಏರ್ಪಡಿಸಲಾಗಿದೆ ಅನ್ನೋದನ್ನು ಇಲ್ಲಿ ಸ್ಪಷ್ಟಪಡಿಸಲಾಗಿದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಮೋದ್. ಸಿದ್ದರಾಮಯ್ಯ ನಿವಾಸದಲ್ಲಿ ಔತಣಕೂಟ ಕಾಂಗ್ರೆಸ್ನ ಸಚಿವರು ಮತ್ತು ಪ್ರಮುಖ ನಾಯಕರಿಗೆ ಈ ಸಂದರ್ಭದಲ್ಲಿ ಪೊಲಿಟಿಕಲ್ ಕ್ರೈಸಿಸ್ ನಿರ್ಮಾಣ ಆಗ್ತಿದೆ ಅನ್ನುವಂತಹ ಈ ಸಂದರ್ಭದಲ್ಲಿ ಇದು ಯಾವ ರೀತಿ ಮಹತ್ವವನ್ನು ಪಡ್ಕೊಳ್ಳುತ್ತೆ, ಯಾವ ಉದ್ದೇಶಕ್ಕಾಗಿ ಸಭೆ ಕರೆಯಲಾಗಿದೆ ಪ್ರಮೋದ್? ಅಮರ್, ಈಗಾಗಲೇ ಒಂದ್ ಕಡೆ ವಿಧಾನಮಂಡಲ ಅಧಿವೇಶನ ನಾಡದಿಂದ ಶುರುವಾಗುತ್ತೆ. ಇದರ ಜೊತೆಗೆ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳು ಕೂಡ ಇದೆ. ಪ್ರಮುಖವಾಗಿ ಈ ಬಾರಿಯ ವಿಧಾನಮಂಡಲ ಅಧಿವೇಶನದಲ್ಲಿ ರಾಜಕೀಯವಾಗಿ ಪ್ರತಿಪಕ್ಷ ಬಿಜೆಪಿ ಅದನ್ನ ಉಪಯೋಗಿಸ್ಕೊಳ್ಳುತ್ತೆ ಅನ್ನುವಂತ ಮಾತಿದೆ. ಅವಿಶ್ವಾಸ ನಿರ್ಣಯವನ್ನ ಮಂಡಿಸಲಾಗುತ್ತೆ ಅನ್ನೋ ಮಾತಿದೆ. ಜೊತೆಗೆ ಆಪರೇಷನ್ ಕಮಲದ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಇದೆಲ್ಲವನ್ನೂ ಕೂಡ ಈಗ ವಿಧಾನಸಭೆಯಲ್ಲಿ ಯಾವ ರೀತಿ ಸಮರ್ಥವಾಗಿ ಎದುರಿಸಬೇಕು, ಜೊತೆಗೆ ರಾಜಕೀಯ ವಿದ್ಯಮಾನಗಳು ನಡೀತಾ ಇದೆ, ಅದಕ್ಕೆ ಯಾವ ರೀತಿ ಕೌಂಟರ್ ಸ್ಟ್ರಾಟಜಿಗಳನ್ನ ಮಾಡಬೇಕು, ಇದೆಲ್ಲದರ ಸಂಪೂರ್ಣ ವಿಚಾರಗಳನ್ನ ಚರ್ಚೆ ಮಾಡೋದಕ್ಕೆ ನಾಳೆ ಕಾಂಗ್ರೆಸ್ನ ಶಾಸಕಾಂಗ ಪಕ್ಷದ ನಾಯಕರಾಗಿರುವಂತಹ ಸಿದ್ದರಾಮಯ್ಯನವರು ಹಿರಿಯ ನಾಯಕರು ಹಾಗೂ ಕೆಲ ಸಚಿವರಿಗೆ ಒಂದು ಔತಣಕೂಟವನ್ನ ಏರ್ಪಡಿಸಿದ್ದಾರೆ. ಈ ಔತಣಕೂಟದಲ್ಲಿ ಪ್ರಮುಖವಾಗಿ ಯಾವೆಲ್ಲ ವಿಚಾರಗಳು ವಿಧಾನಮಂಡಲದಲ್ಲಿ ಚರ್ಚೆ ಆಗತ್ತೆ, ಜೊತೆಗೆ ಬಜೆಟ್ ಅಧಿವೇಶನದಲ್ಲಿ ಏನೇನು ಅಂಶಗಳು ಒಳಗೊಂಡಿವೆ, ಅದರ ಜೊತೆಗೆ ಬಿಜೆಪಿಯ ಯಾವುದೇ ಒಂದು ವಿಚಾರಗಳನ್ನ ಹೇಗೆ ಕೌಂಟರ್ ಮಾಡಬೇಕು ಅಥವಾ ಅವ್ರು ಯಾವುದೇ ವಿಚಾರ ಪ್ರಸ್ತಾಪ ಮಾಡಿದಾಗ ಅಥವಾ ಯಾವುದೇ ವಿಷಯಗಳು ಪ್ರಸ್ತಾಪ ಮಾಡಿದಾಗ ಹೇಗೆ ಕೌಂಟರ್ ಮಾಡಬೇಕು ಅನ್ನೋದನ್ನ ಚರ್ಚೆ ಮಾಡೋದಕ್ಕೆ, ಜೊತೆಗೆ ಹೌಸ್ ನಲ್ಲಿ ಕೆಲವೊಂದಿಷ್ಟು ಮುಜುಗರ ಆಗುವಂತಹ ಸನ್ನಿವೇಶಗಳು ಕೂಡ ಎದುರಾಗುವಂತಹ ಸಾಧ್ಯತೆ ಇರುತ್ತೆ. ಅದನ್ನ ಆಗದಂತೆ ತಪ್ಪಿಸ್ಕೊಳ್ಳೋದಕ್ಕೆ ಏನೇನ್ ಮಾಡಬೇಕು, ಇದೆಲ್ಲವನ್ನು ಗಮನದಲ್ಲಿ ಇಟ್ಕೊಂಡು ಇನ್ನು ಕೆಲ ಶಾಸಕರು ಇನ್ನೂ ಕೂಡ ಕಾಂಗ್ರೆಸ್ ನಾಯಕರ ಜೊತೆ ಸಂಪರ್ಕದಲ್ಲಿ ಇಲ್ಲ ಅನ್ನುವಂತ ಮಾತಿದೆ. ಅವರು ಬರ್ದೇ ಇದ್ದಂತಹ ಸಂದರ್ಭದಲ್ಲಿ ರಾಜಕೀಯವಾಗಿ ಏನಾದ್ರು ತಿರುವುಮುರುಗಳಾದ್ರೆ ಅಥವಾ ಬಿಜೆಪಿ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಮುಂದಾದ್ರೆ ಅದಕ್ಕೆ ಯಾವ ರೀತಿ ಕೌಂಟರ್ಗಳನ್ನ ಮಾಡಬೇಕು, ಇದೆಲ್ಲವನ್ನೂ ಕೂಡ ಸಂಪೂರ್ಣವಾಗಿ ಚರ್ಚೆ ಮಾಡೋದಕ್ಕೆ ನಾಳಿನ ಔತಣಕೂಟವನ್ನು ಸಿದ್ದರಾಮಯ್ಯನವರು ಕರೆದಿದ್ದಾರೆ. ಅಮರ್, ಥ್ಯಾಂಕ್ ಯು ಪ್ರಮೋದ್.